ಅವರೆಲ್ಲ ಅವ್ರು ಬೇಡ ಸರ್ ಇದು ಕರ್ಕೊಂಡ್ಬರ್ಕಲ್ವಾ ಅವರು ಕೂಡ ನೋಟಿಸ್ ನೀವು ತೆಗೀರಿ ಸರ್ ದಿನಗೂಲಿ ಕರೆದ್ರು ನೀವು ಬರಲಿಲ್ಲ ಒಬ್ಬ ಡಿ ಸ್ಯಾಲರಿ ಮಾಡ್ತೀರಿ ಬಂದ್ರೆ ದಿನಗೂಲಿ ಅವರು ಸರ್ ಕ್ರಮ ತಗೊಳ್ಳಿ ಎಂಥವ್ರಿಗೆ ನೋಡಿ. ಈಗ ನಮಗೆ ಬೇಕಾಗಿರೋದು ಕಾರ್ಮಿಕರಲ್ವಾ, ನೀವು ಬೇಕು. ಅವ್ರ ಸಮಸ್ಯೆ ಗೊತ್ತಾಗದ್ರೆ ಯಾರಿಂದ ಮಾತಾಡಲಿ. ಹಾಗೆ ನೋಡಿ. ನಮಸ್ತೆ ಸರ್, ಗಾರ್ಡನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಕಾಯಂ ಆಗಿ ಒಬ್ರು ಲೇಡಿ ಇದ್ದಾರೆ, ಇಂದ್ರಮ್ಮ ಇದ್ದಾರೆ. ಇಂದ್ರಮ್ಮ ಅವರು ಚೆನ್ನಾಗಿದ್ದಾರಾ? ಊಟ ಮಾಡಿದ್ರೆ ಮಧ್ಯಾಹ್ನ ಮನೆಯಲ್ಲಿ ತಮ್ಮದು ಎಲ್ಲಿ ಗಾಗೇನಹಳ್ಳಿ? ಎಷ್ಟು ದೂರ ಆಗುತ್ತೆ ಇಲ್ಲಿಂದ? ಏನ್ ಸಮಸ್ಯೆ ಇಲ್ಲ ಮೇಡಮ್, ಚೆನ್ನಾಗಿ ನೋಡ್ಕೊತಾರ? ಮನೆಯೆಲ್ಲ ಇದೆ? ಎಲ್ಲಿ ಚೆಕಪ್ ಮಾಡಿದಾರ? ಅದೇ ಅಲ್ಲೇ ಮಾಡಿದ್ರು ನೀವು ಪ್ರತಿ 3 ದಿನಕ್ಕೊಮ್ಮೆ ಮಾಡಿಸ್ಬೇಕು ನೀವು, ಆಯ್ತಾ? ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೇಕು. ಇಲ್ಲಿ ನಿಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪಂಚಾಯತಿ ಅವರು ಬರೀ 20 ತಿಂಗಳ ಸಂಬಳ ಮಾತ್ರ ಕೊಡ್ತಾರೆ, ಅದು ಒಂದೇ ಗಂಟೆಲಿ ಕೊಡಲ್ಲ, 4-5 ಗಂಟೆ ಮಾಡ್ತಾರೆ. ಅದು ನೀವು ತಗೊಳಂಗಿಲ್ಲ, ನಿಮ್ಮ ಮಕ್ಕಳು ತಗೋಬೇಕಾಗುತ್ತೆ. ನಿಮ್ಮ ಆರೋಗ್ಯನೇ ನೀವು ನೋಡ್ಕೋಬೇಕು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮೇಡಮ್ ಎಲ್ಲಿ ಚೆಕಪ್ ಎಲ್ಲ ಕರೆಕ್ಟಾಗಿ ಮಾಡಿಸಿ. ಮಾಸ್ಟರ್ ಚೆಕಪ್ ಯಾವಾಗ ಮಾಡಿಸ್ತೀರಿ? ಸರ್ ಈಗ ಲಾಸ್ಟ್ ವೀಕ್ 10ನೇ ತಾರೀಕು ಏನೋ ಪ್ರಾಬ್ಲಮ್ ಅಂತ ಅಲ್ಲೇ ಮಾಡಿಸಿದ್ವಿ, ಗಾಗೇನಹಳ್ಳಿ ಪಂಚಾಯತಿಗೆ ಮಾಡಿಸಿದ್ವಿ. ಮತ್ತೆ PMI ಮನೆಯಿಂದ PMI ಯೋಜನೆಯಿಂದ ಮನೇನೂ ಆಗಿದೆ. ಮಾಸ್ಟರ್ ಚೆಕಪ್ ಯಾವಾಗ ಮಾಡಿಸ್ತೀರಿ? ಈಗ ಲಾಸ್ಟ್ ವೀಕ್ ಸರ್ 10ನೇ ತಾರೀಕು ಎಲ್ಲಿ ಮಾಡಿಸ್ತೀರಿ? ಅಲ್ಲಿ ಗಾಗೇನಹಳ್ಳಿನೇ ಮಾಡಿಸಿದ್ವಿ ಸರ್. ಅಲ್ಲಾಗಲ್ಲ, ಯಾವುದೋ ದೊಡ್ಡ ಹಾಸ್ಪಿಟಲ್ ಕಳಿಸಿದ್ರು. ಅಪೋಲೋ ಹಾಸ್ಪಿಟಲ್ ಮಾಡ್ತಾರೆ ಅಲ್ಲಿ ಮೈಸೂರಲ್ಲಿ, ಯಾವುದೋ ಪ್ರೈವೇಟ್ ಹಾಸ್ಪಿಟಲ್ ಮಾಡಿಸ್ಬೇಕು ನೀವು. ಪ್ರಾವಿಜನ್ ಮಾಡಿಸ್ಬೇಕು ನೀವು ಅವ್ರಿಗೆ. ಒಂದೇ ಮನೇನಾ ಅವರು? ಒಬ್ಬರೇನ ಇರೋದು ಅಂತ? ಒಬ್ಬರೇ ಸರ್ ಇರೋದು ಅವರು. ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಸರಿ, ಏನ್ ಸಮಸ್ಯೆ ಇಲ್ಲ. ಸರಿ ಆಯ್ತು. ದಾವಣಗೆರೆ PDO ಎಲ್ಲರೂ ಹುಷಾರಿಲ್ಲ, ನಾನು ಹುಷಾರಿದ್ದೆ ಬರ್ಬೋದಾಯ್ತು. ಅದಕ್ಕೆ ಬೆಂಗಳೂರಿಂದ ಗುಡಿ ಸಾಹೇಬ್ರವ್ರಲ್ಲ ಇವ ಏನ್ ಸಮಸ್ಯೆ ಇತ್ತು? ನಮ್ಗೆ ಮನೆ ಇಲ್ಲ. ಹಾ, ಮನೆ ಇಲ್ಲ, ಜಾಗ ಇಲ್ಲ. ಅಪ್ ಅಂಡ್ ಡೌನ್ ಮಾಡ್ತಾ ಇರೋದು. ಎಷ್ಟು ದೂರದಿಂದ? 4 ಕಿಲೋಮೀಟರ್ ಬರೋದು. ಹೌದಾ? ಎಷ್ಟು ವರ್ಷ ಕೆಲಸ ಮಾಡ್ತೀರಿ? ನಾವು 30 ವರ್ಷದಿಂದ ಮಾಡ್ತೀವಿ. ಎಷ್ಟು ಜನ ಮಕ್ಕಳು? ನನಗೆ ಒಂದೇ. ಏನ್ ಮಾಡ್ತಾರೆ? 30. ಪರವಾಗಿಲ್ಲ. ಎಷ್ಟೇ ಕ್ಲಾಸು? 3ನೇ ಕ್ಲಾಸ್. 3ನೇ ಕ್ಲಾಸು. ಚೆನ್ನಾಗಿ ಓದಿಸಿ, ಆಯ್ತಾ? ಈಗ ನಿಮ್ಮ PDO ಇಲ್ಲ, ನೋಟಿಫಿಕೇಶನ್ ಮಾಡಿ, ಹಾಗೆ ಅವ್ರ ಸಮಸ್ಯೆ ನೀವೇ ಬಗೆಹರಿಸಬೇಕು. ಈಗ ಆಯ್ತು, ಈಗ ಅವ್ರ ಸಮಸ್ಯೆ ಬಗೆಹರಿಸಬೇಕಂತೆ. ಹೌದಾ? ಈಗ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಮಾಡಿದ್ದೀರಿ, ಕಳಿಸಿದ್ದೀರಾ? ಕಳಿಸಿದ್ದಾರೆ, ಕಾಪಿ ಇದೆಯಾ ನಿಮ್ಮ ಹತ್ರ? ಕಳಿಸ್ಕೊಟ್ಟು ಖಾಸಗಿ ನಾನು ಮಾತಾಡ್ತೀನಿ, ಯಾರೋ ಪ್ರೈವೇಟ್ ಆಗಬೇಕು. ಈಗ ಯಾವ್ದೋ ಖಾಸಗಿ ಜಮೀನು ಅವ್ರದ್ದು ಈಗ ವಾಸ ಮಾಡ್ತಿದ್ದ ಜಾಗ ಬಿಟ್ಬಿಟ್ರ ಈಗ ಅವ್ರ ಬದುಕು ಏನಾಗಬೇಕು? ಅದಕ್ಕೆ ನಾನು ಜಾಗನ ಪ್ರೈವೇಟ್ ಮಾಡಿ ಅಂತ ಹೇಳ್ತಾ ಇರೋದು ಇದೇ ಉದ್ದೇಶಕ್ಕೆ. ಹೆಣ್ಣು ಮಗಳು ಬೇರೆ ಇದ್ದಾರೆ. ಯಾವಾಗ ಕಳಿಸ್ತೀರಿ ಹೇಳಿ? ನಾಳೆ ಕಳಿಸ್ಕೊಂಡು ನಾನು ಹೇಳ್ಬಿಟ್ಟು ಮಾಹಿತಿ ಕೊಡಬೇಕು. ರೋಡ್ ಪಾಯಿಂಟ್ ಮನೆ